call guest of honor Shri M.N. Adivappan sir to enlighten and guide us. ಎಲ್ಲರಿಗೂ ನಮಸ್ಕಾರ. ಮುಂದೆ ಇರುವಂಥ ತಾಯಂದಿರೇ ಹಾಗೂ ಮಕ್ಕಳ ಎಲ್ಲ ಪಾಲಕರೇ, ಇಂದು ಸವಣೂರು ನಗರದಲ್ಲಿರ್ತಕ್ಕಂತಹ ರಾಯಲ್ ಎಜುಕೇಷನ್ ಸಂಸ್ಥೆಯ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನವನ್ನು ಭಾಳಷ್ಟು ಅದ್ಧೂರಿಯಾಗಿ ಈ ಸಂಸ್ಥೆಯ ಅಧ್ಯಕ್ಷರು ಆಯೋಜಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದ್ದರಿಂದ ಎಲ್ಲ ಮಕ್ಕಳು ಸಹಿತ ಮನೋರಂಜನೆಯನ್ನು ನೋಡಬೇಕು ಅನ್ನುವಂಥ ಆತುರದಲ್ಲಿ ತಾವೆಲ್ಲ ಇದ್ದೀರಿ. ಆದರೂ ಕೂಡ ಸಾಂಕೇತಿಕವಾಗಿ ನನ್ನನ್ನು ಕರೆಯಿಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ S.N. ರಿಯಾಜ್ ಅಹಮದ್ ಅವರೇ, ಹಾಗೂ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಶಿವಾ ಶಾಹೀನ್ ಅವರೇ, ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಾಶೀನ್ ಪಾಟನ್ ಅವರೇ, ಹಾಗೂ ಕೈಜಲ್ ಕಾಲಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭಾಷಾ ದೊಡ್ಮನಿಯವರೇ, ಹಾಗೂ ನಮ್ಮ ಇಲಾಖೆಯ ಸವಣೂರಿನ CRP ಆಗಿರ್ತಕ್ಕಂಥ ನಾಗರಾಜ್ ಮಾತಿ ಬಂಡೀರವರೇ, ಈಗಾಗಲೇ ಮಕ್ಕಳು LKG UKG ಮತ್ತು ಕಿಂಡರ್ ಗಾರ್ಡನ್ನ ಹಿಡಿದು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಎಲ್ಲ ಮಕ್ಕಳಿಗೂ ವಾರ್ಷಿಕವಾಗಿ ಇರ್ತಕ್ಕಂಥ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಚಟುವಟಿಕೆಗಳಿಗೆ ಮಕ್ಕಳು ಬಹುಮಾನವನ್ನು ಪಡೆದಿದ್ದಾರೆ. ಮಕ್ಕಳು ಬಹುಮಾನ ಪಡೆದ ನಂತರ ಆ ಪಾಲಕರಿಗೆ ಕೂಡ ಅಷ್ಟೇ ಸಂತೋಷವಾಗಿದೆ. ಇಲ್ಲಿ ಇಡೀ ವರ್ಷದುದ್ದಕ್ಕೂ ನಮ್ಮ ಮಕ್ಕಳು ಏನು ಕಲಿತರು, ಏನು ಮಾಡಿದರು, ಯಾವ ಸಾಧನೆ ಮಾಡಿದರು ಅನ್ನುವಂಥ ಒಂದು ಸುಸಂದರ್ಭ. ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿ ಬಂದಿರತಕ್ಕಂಥ ಪಾಲಕರು ನಮ್ಮ ಮಕ್ಕಳು ಏನಾದರೂ ಒಂದು ಓದಿ ಮುಂದೆ ಏನಾದರೂ ಸಾಧನೆ ಮಾಡಿ ಅವರು ನಮ್ಮ ಬಡತನವನ್ನು ನೀಗಿಸಬೇಕು ಅನ್ನೋಂಥ ಉದ್ದೇಶದಿಂದ ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿರಿ. ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಲಿಕ್ಕೆ ತಾವೆಲ್ಲ ಕಳಿಸಿದ್ದಾರೆ. ಈ ಸಂಸ್ಥೆ 4 ವರ್ಷದಿಂದ SSLC ವಿದ್ಯಾರ್ಥಿಯ ಒಂದು ಫಲಿತಾಂಶವನ್ನು 100ಕ್ಕೆ 100ರಷ್ಟು ಸಾಧನೆಯನ್ನು ಮಾಡಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಇಲಾಖೆಯಿಂದ ನೀಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಎಲ್ಲರೂ ಕೂಡ ಬಹುಮಾನವನ್ನು ಪಡೆತಕ್ಕಂಥ ಒಂದು ಪ್ರಯತ್ನವನ್ನು ಈ ಸಂಸ್ಥೆಯ ಅಧ್ಯಕ್ಷರು, ಇಲ್ಲಿ ಇರ್ತಕ್ಕಂಥ ಶಾಲೆಯ ಶಿಕ್ಷಕರು ಭಾಳ ಶ್ರಮವಹಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆಯನ್ನು ಮಕ್ಕಳಿಗೆ ಹೇಳಿ ಬಯಸ್ತಾ ಇದ್ದೇನೆ. ಒಬ್ಬ ಜಿಲ್ಲಾಧಿಕಾರಿಯನ್ನು ಇಂಥ ಒಂದು ಸಭೆಗೆ ಕರೆಸಿದ್ರು. ಆ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರು, ಶಿಕ್ಷಕರು, ಎಲ್ಲ ಗೌರವಾನ್ವಿತ ಸದಸ್ಯರು ಆ ದ್ವಾರಗಳ ತನಕ ಹೋಗಿ ಅವರನ್ನು ಬರಮಾಡಿಕೊಂಡು ಬಂದರು, ವೇದಿಕೆ ಮೇಲೆ ಕುಂದರಿಸಿದರು. ತದನಂತರದಲ್ಲಿ ಕೆಲವು ವಿದ್ಯಾರ್ಥಿಗಳು ಭಾಳಷ್ಟು ಗಾಬರಿಯಿಂದ ಏನು ಮಾಡಿದ್ರಪ್ಪ ಅಂತೇಳಿ ವೀಕ್ಷಣೆ ಮಾಡಿದರು. ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮತ್ತು ಅಧ್ಯಕ್ಷರು, ಹೆಡ್ ಮಾಸ್ಟರು ಕೂಡ ಅವರಿಗೆಲ್ಲ ಗೌರವ ಕೂಡ ನೋಡಿ ಆ ಒಬ್ಬ ವಿದ್ಯಾರ್ಥಿಯಲ್ಲಿ ಒಂದು ಪ್ರಶ್ನೆ ಮೂಡ್ತದೆ. ಮರುದಿವಸ ತರಗತಿಯಲ್ಲಿ ಆ ಶಿಕ್ಷಕರಿಗೆ ಪ್ರಶ್ನೆ ಮಾಡ್ತಾನೆ, ಸರ್ ನಿನ್ನೆ ದಿವಸ ಅಧ್ಯಕ್ಷರು, ಶಿಕ್ಷಕರು, ಹೆಡ್ ಮಾಸ್ಟರು ಕೂಡ ನೀವು ಆ ದ್ವಾರಗಳ ತನಕ ಹೋಗಿ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ವೇದಿಕೆ ಮೇಲೆ ಕುಂದಿರ್ಸಿದ್ರಿ, ಅವ್ರಿಗೆ ಇಷ್ಟೇ ಗೌರವ ಕೊಡ್ತೀರಿ ಅಂತ ಕೇಳಿದ ಆ ವಿದ್ಯಾರ್ಥಿ. ಆವಾಗ ಆ ಶಿಕ್ಷಕರು ಹೇಳ್ತಾರೆ, ಇಲ್ಲಮ್ಮ, ಅವರು ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು, ಎಲ್ಲ ಒಂದು ಸರ್ಕಾರಿ ಇಲಾಖೆಗಳು ಅವರ ಅಧೀನದಲ್ಲಿ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ಅವರು ಉನ್ನತ ಹುದ್ದೆ ಅಧಿಕಾರಿಗಳು IAS ಪರೀಕ್ಷೆಯನ್ನು ಮಾಡಿ ಅವರು ಬಂದಿದ್ದಾರೆ ಅಂತ ಹೇಳಿದಾಗ ಆ ಮಗು ಕೇಳ್ತೈತೆ, ಹಾಗಾದರೆ ನಾನು ಕೂಡ IAS ಆಫೀಸರ್ ಆಗುವಂಥ ಒಂದು ಪ್ರಯತ್ನ ಮಾಡಬೇಕಂತೇಳಿ ಅಂದೇ ಆ ಮಗು ಅವಾಗಿನಿಂದ ಕಲ್ಪನೆಯನ್ನು ಮಾಡ್ತೀವಿ. ಯಾವಾಗಲೂ ನಾವು ನಮ್ಮ ಮಕ್ಕಳಿಗೆ ಒಂದು ಕನಸನ್ನು ಕಾಣ್ತಕ್ಕಂಥ ಒಂದು ಕಲ್ಪನೆಯ ಮಾತನ್ನು ನಾವು ಹೇಳಬೇಕು. ನೀವೆಲ್ಲ ಬರೀ ನಮ್ಮ ಕೆಲಸದಲ್ಲಿ ನಾವಿರ್ತೇವೆ. ಸಾಯಂಕಾಲ ಬಂದ ತಕ್ಷಣ ಪಾಲಕರು ಮಕ್ಕಳಿಗೆ 3 ಪ್ರಶ್ನೆ ಕೇಳಬೇಕು. ಇವತ್ತು ಮಗು ಶಾಲೆಗೆ ಹೋಗಿದ್ದಿ, ಶಿಕ್ಷಕರು ಯಾವ ಪಾಠವನ್ನು ಮಾಡಿದರು, ನಿನಗೆ ಏನೇನು ಹೋಮ್ವರ್ಕ್ ಕೊಡ್ತಾರ ಅನ್ನುವಂಥ 3 ಪ್ರಶ್ನೆಗಳನ್ನು ನೀವು ದಯವಿಟ್ಟು ಕೇಳಿದರೆ ಆ ಮಕ್ಕಳು ಎಚ್ಚೆತ್ತುಕೊಂಡು ಓದ್ತಾರೆ, ಬರೀತಾರೆ. ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಮಕ್ಕಳ ಮುಂದೆ ಯಾವತ್ತೂ ಟಿವಿಯನ್ನು ಇಡಬಾರ್ದು, ನನ್ನ ಅನಿಸಿಕೆ ಮತ್ತು ಸಲಹೆ. ಇನ್ನೊಂದು, ಎಲ್ಲ ಮಕ್ಕಳಲ್ಲಿ ಇವತ್ತು ಪಾಲಕರು ಮೊಬೈಲ್ ಕೊಡ್ತಾ ಇದ್ದೀರಿ, ಅದು ದೊಡ್ಡ ಅಪರಾಧ. ನಮ್ಮ ಮಕ್ಕಳನ್ನು ನಾವೇ ಕಣ್ಣು ಕಟ್ಟು ಬಿಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ತಾವೆಲ್ಲ ದಯವಿಟ್ಟು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಲಿಲ್ಲಪ್ಪ ಅಂತ ಹೇಳಿದ್ರೆ ಮಕ್ಕಳು ಸಣ್ಣ ಮಕ್ಕಳು ಊಟ ಮಾಡೋಂಗಿಲ್ಲ. ಆನಂತರ SLC ಮಕ್ಕಳು ಭಾಳ
ಏನು ಮಾಡ್ತಾರಪ್ಪ ಅಂದರೆ ಮೊಬೈಲ್ನಲ್ಲೇ ಏನಾಗಿರ್ತಾರೆ ಅಂತ. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು, ಯಾರ ಮಕ್ಕಳು ಯಾವ ಮನೆಯಲ್ಲಿ ಮೊಬೈಲ್ ಮತ್ತು ಟಿ ವಿಯನ್ನು ಬಂದ್ ಮಾಡ್ತೀರಿ ಆ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಉತ್ತೀರ್ಣರಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗ್ತಾರೆ. ಆತ್ಮೀಯ ಎಲ್ಲ ತಂದೆ ತಾಯಿಗಳೇ, ಪಾಲಕರೇ ಮತ್ತು ಪ್ರೇಕ್ಷಕರೇ, ನಿಮ್ಮ ಮಕ್ಕಳ ಮನೋರಂಜನೆ ನೋಡ್ತಕ್ಕಂಥ ಆತರದಲ್ಲಿ ನೀವೆಲ್ಲ ಇದ್ದೀರಿ. ಈ ಸಂದರ್ಭದಲ್ಲಿ ನನಗೆ ಕರೆಯಿಸಿ ಇಲಾಖೆಯ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ದಿವಸ ನಾನು ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೆ ವಂದನೆಗಳು, ನಮಸ್ಕಾರ. Thank you so much, sir. I would like to invite Academic Coordinator Seema Shahin ma'am to address auspicious gathering. Good evening all. Good evening all. Dignitaries on the dais, ladies and gentlemen, a very warm good evening. I am very happy to see in a huge members, huge parents coming here to see the function and see the success of their children. I am really very blessed to see such a huge members here in the as audience. Actually, I don't want to take much time. I just want to tell you all that I am very happy that you are blessing us and you are making us to come first. और एक बात कहना चाहती हूँ कि आप अपने बच्चों को रिस्पेक्ट देना सिखाओ, बड़ों के लिए, टीचर्स के लिए और अपने आप को। पेरेंट्स को रिस्पेक्ट करेंगे तो टीचर्स को रिस्पेक्ट करेंगे। तो एक ही बात मैं आपसे बोलना चाहती हूँ कि आप बच्चों को ये सिखाइए कि तरबियत और तालीम दोनों एक साथ जानी चाहिए, है कि नहीं? सिर्फ तालीम है, तरबियत नहीं तो बच्चा खराब, सिर्फ तरबियत है और तालीम नहीं तो भी बच्चा खराब। तो इसलिए हम और आप मिलके हम अपने बच्चों को, हमारे आने वाले सिटीजन्स को अच्छे बनाएं और उनको आगे लेकर जाएं। That is what I would like to say you, my dear ladies and gentlemen, parents of my dearest and sweetest children. Love you so much, love you a lot. Many of them, and you know, my students also have come here. The previous year students also have come here. Very glad to see all of them. Thank you so much for cooperating in all way. Thank you very much. God bless you all. Thank you all for asking me to stand and say a few words in front of you. Thank you a lot. ರಾಯಲ್ ಎಜುಕೇಷನ್ ಅಕಾಡೆಮಿ 16 ವರ್ಷದ ವಾರ್ಷಿಕ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಹಾಗೂ ಅಧ್ಯಕ್ಷರಾಗಿ ಹಾಗೂ ನಮ್ಮ ರಾಯಲ್ ಎಜುಕೇಷನ್ ಅಧ್ಯಕ್ಷರಾದಂಥ ರಿಯಾಗಣ್ಣ ಸರ್ ಅವರು, DRC ಪ್ರೇಮಿಯಾದಂಥ ಅಳತ್ನ ಸರ್ ಅವರು, ನಾಗರಾಜ್ ಸರ್ ಅವರು, ಹಿರಿಯ ಬಸ ದೊಡ್ಡಬಣ್ಣವರು, ಸೀಮಾ ಶಾಹಿನ್ ಅವರು ಹಾಗೂ ಸಿಬ್ಬಂದಿ ವರ್ಗದವರು, ಗುರುವರು, मेरे प्यारे मुसलमान भाइयों बहनों, बुजुर्गों, दोस्तों, रॉयल एजुकेशन अकाडमी 16 बरस हुआ। उनके बच्चे आज 100% जोड़ का मेरे को बहुत खुशी हुई, क्योंकि आज एजुकेशन बहुत इम्पोर्टेंट है। पहले में सीखना तो 4-5 बच्चे रहते थे, वहाँ 4-5 यहाँ 4-5 रहते थे, वैसा माहौल था। आज बहुत खुशी की बात है, हर दिन एजुकेशन सिखाना बोल को बहुत उम्मीद करें, आप सिखाओ, क्योंकि आज तो SSC में 100% रिजल्ट करें। ये बच्चे हमारे अंजुमन को PU कॉलेज कहते हैं, डिग्री कॉलेज कहते हैं। मैं पुस्तक PU कॉलेज में डांस है मागरूत और रायल से कहते हैं, उसके तरफ बहुत खुशी होती। और डिग्री कॉलेज में भी BA BCom में भी तुम्हारे रायल कॉलेज के बच्चे हैं, बहुत अच्छा पढ़ा रहे हैं। ऐसा इंप्रूवमेंट होना, आज मैं रियाज सर को मैं रिक्वेस्ट करता हूँ कि ऐसा ही पढ़ा हमारे साथ है। आज जो एजुकेशन बहुत इम्पोर्टेंट है, आज जो बुला के 2 बात करने का मौका दे आप सबको और सिब्बंदी वर्ग को और टीचर्स को, पूरे स्टाफ को और पूरे किसान भाइयों को, बुजुर्गों, दोस्तों को हमारी तरफ शुक्रिया। अस्सलाम वालेकुम। Thank you so much, sir. I would like to invite President of this event, Riaz Ahmad sir, to address his. इससे पहले कि मैं कुछ कहूँ, हमारे CRP नागराज सर स्पीच देने से रह गए, मैं उनको आमंत्रित कराऊँ स्टेज पे कि वो आएँ और अपने ख्यालात का इजहार करें। ಎಲ್ಲರಿಗೂ ನಮಸ್ಕಾರ. ಶಾಂತಿ, ಸಹನೆ, ಸಮಾಧಾನ, ಸಹಬಾಳ್ವೆಗೆ ಸಾಕ್ಷಿಯಾಗಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ವಿಲಾಸರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರು,
ಅತ್ಯಂತ ಶಾಂತಚಿತ್ತದಿಂದ ಸುಮಾರು 1 ತಾಸು 15 ನಿಮಿಷಗಳ ಕಾಲ ಬಹಳ ಸಮಾಧಾನದಿಂದ ಇವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪಾಲಕ ಪೋಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶ್ರೇಷ್ಠ ನಮಸ್ಕಾರವನ್ನು ಸಲ್ಲಿಸಿ, ಶಿಕ್ಷಣವೆಂಬುದು ಹುಲಿಯ ಹಾಲು ಇದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕೆಂಬ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಶಿಕ್ಷಣ ಮತ್ತು ಸಂಸ್ಕಾರ ಇವು ಬದುಕಿನ ಮೂಲ ಮಂತ್ರಗಳು. ಶಿಕ್ಷಣ ಎಂದಿಗೂ ಎಡವಲು ಬಿಡುವುದಿಲ್ಲ, ಸಂಸ್ಕಾರ ನಮ್ಮನ್ನು ಕೆಡವಲು ಬಿಡುವುದಿಲ್ಲ. ಈ 2 ಮೂಲ ಮಂತ್ರಗಳ ಆಧಾರದಲ್ಲಿ ಇವತ್ತು ನಮ್ಮ ಶಾಲೆ ಮನೆ ಯಾಕೆ ನಾವು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಿಯಾಜ್ ಅಹಮದ್ ಸರ್ ಅವರು ಮತ್ತು ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಸೀನಾ ಮೇಡಮ್ ಅವರು ಮತ್ತು ಇಲ್ಲಿ 27 ಜನ ಶಿಕ್ಷಕರಿಗೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾರೆ. ಆದರೆ ನಾವೇನಿದಾವಲ್ಲ ಪಾಲಕರು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಜೊತೆಯಾಗಿ ಹೋದಾಗ ಮಾತ್ರ ಒಂದು ಮಗುವಿನ ಭವಿಷ್ಯ ಉಜ್ವಲವಾಗಿ ಬೆಳೀಲಿಕ್ಕೆ ಸಾಕ್ಷಿಯಾಗಲಿದೆ ಎಂಬ ಮಾತನ್ನು ಹೇಳ್ತಾ, ಬಹುಶಃ ಇಂದಿನ ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಭಾಳ ಸಮಾಧಾನವಾಗಿ ನೀಟಾಗಿ ಪ್ರೆಸೆಂಟೇಷನ್ ಮಾಡಿರ್ತಕ್ಕಂಥ ಈ ಶಾಲೆಯ ಸರ್ವ ಸಿಬ್ಬಂದಿಗಳಿಗೆ, ತಮ್ಮ ಮಕ್ಕಳ ಕಾರ್ಯಕ್ರಮವನ್ನು ತಾವೆಲ್ಲ ಅತ್ಯಂತ ಶಾಂತಚಿತ್ತದಿಂದ ಯಾವ ಗಲಾಟೆಗಳಾಗದಂತೆ ಯಾವ ತೊಂದರೆಗಳಾಗದಂತೆ ತಾವೆಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಈ ಸೌಂಡೂರು ನಗರದ CRPಗೆ ತಮ್ಮಲ್ಲಿ ಕೇಳ್ಕೊಳ್ತಾ, ನಮ್ಮನ್ನು ಕರೆಸಿ ಸನ್ಮಾನಿಸಿ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಸರ್ವ ಸಿಬ್ಬಂದಿಯವರಿಗೆ, ಅಧ್ಯಕ್ಷರಿಗೆ, ಆಡಳಿತಾಧಿಕಾರಿಯವರಿಗೆ ಹಾಗೆಲ್ಲ ನನ್ನ ಮುದ್ದಿನ ಪಾಲಕ ಪೋಷಕರಿಗೆ, ಎಲ್ಲ ಮುದ್ದೆ ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರಣ ಸಮಯದ ಅಭಾವ ಇದೆ. ತಮ್ಮ ಮನಸ್ಸಿನಲ್ಲಿ ಏನೋ ಹೊರಲಾಡ್ತಾ ಇದೆ ಅನ್ನೋದು ನಮಗೆಲ್ಲ ಅರ್ಥ ಆಗ್ತಾ ಇದೆ. ಅದಕ್ಕಾಗಿ ನನ್ನ 2 ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. हेलो अस्सलाम वालेकुम वरहमतुल्लाहि वबरकातुहू। मैं जानता हूं कि आप सब किस चीज़ का इंतज़ार कर रहे हैं। मैं आपका ज़्यादा वक्त न लेते हुए बस एक 2 बात आपके सामने रख के अपनी जगह लेता हूं कि महफिल में हमको यूँ बुलाने का शुक्रिया, महफिल में हमको यूँ बुलाने का शुक्रिया, ये फूल और ये रंग सजाने का शुक्रिया। हम आपके दिल में हैं ये जानते थे, मगर हम आपके दिल में हैं ये जानते थे, मगर कुछ इस तरह से है ये एहसास दिलाने का शुक्रिया। सामाइन, देखिए अब तक सबसे पहले तो मैं आप लोगों को खुशामदीद कहता हूँ और इस एनुअल गैदरिंग में आप सबका दिल इस्तकबाल करता हूँ। अब तक आपने हमारे हेडमिस्ट्रेस के ज़ुबानी स्कूल रिपोर्ट में हमारी स्कूल की कारकर्दगी जो शुरुआत से लेकर अब तक थी उसके बारे में आपने सुना, और आपने अब तक जान गया होगा कि हमारे जो टीचर्स हैं ये दे आर द बेस्ट। वो अपनी पूरी क्षमता के साथ, अपनी पूरी मेहनत के साथ यहाँ पे काम कर रहे हैं, अपनी सर्विस दे रहे हैं। ये सिर्फ दावा नहीं कर रहे हैं, बल्कि चंद एक मिनट में आप इसकी दलील भी देखेंगे कि किस तरह से हमने इन बच्चों को तैयार किया है। मैं पेरेंट्स से कहना चाहूँगा, वालिदैन से, कि देखिए ये एक तरह का मौका होता है कि अपने बच्चों को स्टेज फियर निकालने का, यहाँ पे आके अपना टैलेंट दिखाने का, अपने अंदर जो कलाकारी है, अपने अंदर जो भी कला है उसको यहाँ पे व्यक्त करने का, दिखाने का एक मौका दिया जाता है। ऐसा नहीं है कि इट्स अ वेस्ट ऑफ टाइम, ये ऐसा मत समझिए। इससे स्कूल का और पेरेंट्स का और बच्चों का तीनों का रिश्ता मजबूत होता है। ये सब कुछ मुमकिन नहीं था आप लोगों की सपोर्ट और कोऑपरेशन के बगैर। आप लोगों का साथ रहा, इसीलिए हम लोग यहाँ तक आ पाए। मैं इसके लिए आप लोगों को सलाम पेश करता हूँ अपनी जानिब से। और इसी के साथ ही मैं वसूख और यकीन से कहता हूँ कि अगर इसी तरह का माहौल रहा तो दिन दूर नहीं जब रॉयल स्कूल नंबर 1 स्कूल ऑफ इंडिया होने वाली है, हिंदुस्तान की नंबर 1 बेहतरीन स्कूल होने वाली है। चूँकि बहुत देर हो चुकी है, और देर तो मैं नहीं कहूँगा इसलिए कि यहाँ पे जो कुछ भी हुआ है ये तो होना था। ये एक फंक्शन के प्रोग्राम के लवाजमात होते हैं, उसको तो हमें अच्छी तरह से पालन करना है। फिर भी मैं आप लोगों के पास फिर शुक्रिया अदा करते हुए और आपसे उम्मीद करते हुए कि आइंदा दिनों में
आप लोग इसी तरह हमारे साथ ताउन करते रहेंगे और स्कूल का नाम और रोशन करेंगे, अपने बच्चों का मुस्तकबिल और संभालेंगे, इसी उम्मीद के साथ और अल्लाह ताला से दुआ गो हो कि इस फंक्शन को कामयाब बनाए। इन्हीं चंद जुमलों के साथ मैं अपनी बात को ख़त्म करता हूँ। अस्सलाम वालेकुम। Thank you so much, sir.